ಹೌದು, ಇದು ಎಷ್ಟು ಡೇಂಜರ್ ಅಂದರೆ, ಇನ್ ಬ್ರೀಡ್ನಲ್ಲಿ ಹುಟ್ಟಿದಂತಹ ಮರಿಗಳನ್ನ ನೀವು ಬ್ರೀಡಿಂಗ್ ಮಾಡೋಕ್ಕೆ ಏನಾದರೂ ತಗೊಂಡೋಗಿ ಸಾಕಿಬಿಟ್ರೆ ಬಹಳ ತೊಂದರೆ ಆಗುತ್ತೆ. ಅವು ಸೆಮೆನ್ ತಗೊಳ್ತವೆ, ಆದರೆ ಪ್ರೆಗ್ನೆಂಟ್ ಆಗೋದಿಲ್ಲ. ಪ್ರೆಗ್ನೆಂಟ್ ಆದರೂ ಕೂಡ 5 ತಿಂಗಳೊಳಗೆ ಕಂದಾಕ್ಕೊಳ್ಳುತ್ತೆ, ಅಂದರೆ ಅಬಾರ್ಷನ್ ಆಗುತ್ತೆ. ಒಂದು ವೇಳೆ ಈತು ಅಂದುಕೊಳ್ಳಿ, ಈದಂತಹ ಮರಿಗಳು ದೃಢವಾಗಿರೋದಿಲ್ಲ. ಎಷ್ಟೋ ಸತಿ ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಂಗಾಂಗ ವೈಕಲ್ಯಗಳಿಂದ ಹುಟ್ಟುತ್ತವೆ. ಇಷ್ಟೆಲ್ಲ ತೊಂದರೆಗಳಾಗುವಂತಹ ಈ ಇನ್ ಬ್ರೀಡ್ ಅಂದರೆ ಏನು? ಇನ್ ಬ್ರೀಡ್ನ ತಪ್ಪಿಸ್ಬೇಕು ಅಂತಂದರೆ ಕುರಿ ಮೇಕೆ ಮಂದಿಗಳವ್ರು ನಾವು ಏನು ಜಾಗ್ರತೆ ತಗೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಹಂಗೆ ಒಂದು 9 ಮರಿ ನಾವು ಮಾರುವಂಥವು ಇದ್ದಾವೆ. ಅದರ ಬಗ್ಗೆನೂ ನಿಮಗಿಲ್ಲಿ ಸ್ವಲ್ಪದರಲ್ಲಿ ಮಾಹಿತಿ ಕೊಡ್ತೀನಿ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಈ ಮಧ್ಯೆ ಮದುವೆ ವಿಚಾರ ಬಂದಾಗ ಜನಗಳಲ್ಲಿ ಒಂದು ಮಾತು ಬರ್ತಾ ಇರುತ್ತೆ, ಏನು ಅಂತಂದರೆ ಸಂಬಂಧಿಕರಲ್ಲಿ ಮದುವೆ ಆಗಬಾರ್ದು ಅಂತ. ಹಳ್ಳಿ ಯುವಕರಲ್ಲೂ ಸಹ ಈ ಮಾತುಗಳಾಗ ಕೇಳ್ತಾ ಇರ್ತಾರೆ. ಅಷ್ಟರ ಮಟ್ಟಿಗಿನ ವೈಜ್ಞಾನಿಕ ಒಂದು ಎಚ್ಚರಿಕೆ ಈಗ ಜನಗಳಲ್ಲಿ ಬಂದಿದೆ. ಏಕೆ ಅಂತಂದರೆ ಸಂಬಂಧಿಕರಲ್ಲೇ ಮದುವೆಗಳಾದಾಗ ಮಕ್ಕಳಾಗೋದು ಕಷ್ಟ, ಆಮೇಲೆ ಬಹಳಷ್ಟು ತೊಂದರೆಗಳು ಬರ್ತವೆ ಅನ್ನೋದು ಇದರ ಆಂತರ್ಯ. ಹೌದು, ಇದು ನಿಜಾನೂ ಹೌದು, ವೈಜ್ಞಾನಿಕವಾಗಿ ಇದು ನಿಜಾನೂ ಹೌದು. ಅಂದರೆ ಮನುಷ್ಯರಲ್ಲಿ ಮಾತ್ರನ ಹಿಂಗಾಗೋದು, ಪ್ರಾಣಿಗಳಲ್ಲಿ ಕೂಡ ಇದೇ ಥರ ಆಗುತ್ತಾ, ತೊಂದರೆಗಳಾಗುತ್ತಾ. ಕುರಿ ಮೇಕೆಗಳಲ್ಲೂ ಕೂಡ ಉದಾಹರಣೆಗೆ ಈ ಥರ ಒಂದೇ ಬ್ರೆಡ್ ಲೈನ್ನಲ್ಲಿ ಸಂಬಂಧದಲ್ಲೇನು ಕ್ರಾಸ್ಗಳು ಮಾಡಿಸಿದಾಗ ಈ ಥರ ತೊಂದರೆ ಆಗುತ್ತಾ ಅಂದರೆ ಹೌದು, ತೊಂದರೆ ಆಗುತ್ತೆ. ಇದನ್ನೇ ನಾವು ಇನ್ ಬ್ರೀಡ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಕನ್ನಡದಲ್ಲಿ ಏನೋ ಅಂತರ ಸಂಕರಣನೋ ಏನೋ ಅಂತಾರೆ, ಇನ್ ಬ್ರೀಡ್ ಅಂತೀವಿ. ಕುರಿ ಮೇಕೆಗಳಲ್ಲಿ ಕೂಡ ಈ ಥರ ಇನ್ ಬ್ರೀಡ್ ಮಾಡಿದಾಗ ಬಹಳಷ್ಟು ತೊಂದರೆಗಳು ಕಾಣಿಸ್ಕೊಳ್ತವೆ. ನನ್ನ ಅಭಿಪ್ರಾಯದಲ್ಲಿ ಇನ್ ಬ್ರೀಡ್ 2 ವಿಧದ ಅಂತಂದು ಹೇಳ್ಬೋದು. ಒಂದು ಇಷ್ಟೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋಂಥದ್ದು. ಎರಡನೇದು ಆಗಲೇಬಾರ್ದು, ಮಾಡಲೇಬಾರ್ದು ಅನ್ನುವಂತಹ ಇನ್ ಬ್ರೀಡ್. ಅದಕ್ಕೆ ರೆಡ್ ಇಂಟು ಮಾರ್ಕ್ ಹಾಕಬೇಕು ನಾವು. ಇವುಗಳನ್ನ ಉದಾಹರಣೆ ಕೊಟ್ಟು ಏನು ಅಂತಂದು ವಿವರಿಸ್ತೀನಿ. ಈಗ ಆದರೂ ಪರವಾಗಿಲ್ಲ ಅನ್ನೋವಂಥದ್ದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮೇಕೆಗೆ 2 ಮರಿ ಹುಟ್ಟಿರುತ್ತೆ ಅಂದ್ಕೊಳ್ಳಿ, ಒಂದು ಹೆಣ್ಣು ಗಂಡು. ಅವು ಬೆಳೀತಾ ಬೆಳೀತಾ ಪ್ರೌಢಾವಸ್ಥೆಗೆ ಬಂದಾಗ ಅವೆರಡರ ಮಧ್ಯದಲ್ಲೇ ಕ್ರಾಸ್ ಆಗಿಬಿಡುತ್ತೆ. ಎಷ್ಟೋ ಸತಿ ಹಂಗಾಗುತ್ತೆ. ಅದಕ್ಕೆ ಹುಟ್ಟೋ ಮರಿ ಏನಿರುತ್ತೆ ಅದು ಪರವಾಗಿಲ್ಲ, ಅಂಥದ್ದೇನೋ ತೊಂದರೆ ಆಗೋದಿಲ್ಲ ಅಂತಂದೇ ಹೇಳ್ಬೋದು. ಇದು ಸ್ವಲ್ಪ ಅನಿವಾರ್ಯನೂ ಹೌದು. ಏಕೆ ಅಂತಂದರೆ ಈ ಪ್ರೌಢಾವಸ್ಥೆಗೆ ಬರುತ್ತಿರುವಂತಹ ಹೆಣ್ಣು ಮರಿ ಏನಿರುತ್ತೆ ಅದಕ್ಕೆ ದೊಡ್ಡ ಬೋತಾನೋ ಅಥವಾ ಬೇರೆ ಬೋತಾನೋ ಕ್ರಾಸ್ ಮಾಡ್ಸೋಕೆ ಹೋದಾಗ ಅದು ಎದುರ್ಕೊಂಡು ಎಷ್ಟೋ ದಿವಸ ಆದರೂ ಕೂಡ ಅದು ಸೆಮೆನ್ಗೆ ಬರೋದಿಲ್ಲ, ಅಂದರೆ ಬೆದೆಗೆ ಬರೋದಿಲ್ಲ. ವರ್ಷಾನುಗಟ್ಟಲೆ ಬರದೇ ಇರುವಂಥದ್ದು ಕೂಡ ನೋಡ್ತೀನಿ. ಆದರೆ ಜೊತೆಯಲ್ಲೇ ಆಡ್ಕೊತ ಬೆಳೀತಾ ಇರ್ತಾವೆ ನೋಡಿ ಇವು. ಹಂಗೆ ಆಡ್ಕೊತ ಬೆಳೀತಾ ಇರುವಾಗಲೇ ಅದು ಲೈಂಗಿಕ ಆಸಕ್ತಿ ಬಂದುಬಿಟ್ಟು ಕ್ರಾಸ್ ಆಗಿಬಿಡುತ್ತೆ. ಆವಾಗೆ ಅದಕ್ಕೆ ಹುಟ್ಟೋ ಮರಿಗಳಿದೆ ನೋಡಿ, ಅದಕ್ಕೇನಂತ ತೊಂದರೆ ಇರೋದಿಲ್ಲ. ಆದರೆ ನೀವು ಇದ್ರೂ ಕೂಡ ಮುಂದೆ ಮಾಡಿಸ್ಬಾರ್ದು. ಒಂದು ಸೂಲಿಗೆ ಓಕೆ, ಏಕೆ ಅಂತಂದರೆ ಎದುರ್ಕೊಂಡು ಬೇಗ ಬೆದೆಗೆ ಬರೋದಿಲ್ಲ, ಅದು ಹಂಗೆ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಒಂದು ಸತಿ ಓಕೆ. 2ನೇ ಸೂಲಿಗೆ ನೀವು ಬೇಕಾದರೆ ಬೇರೆ ಓತದಿಂದ ಅದನ್ನು ಕ್ರಾಸ್ ಮಾಡಿಸಿ. ಇನ್ನು 2ನೇ ಟೈಪು, ನಾನು ಏನು ಇಂಟು ಮಾರ್ಕ್ ಹೇಳಿದು ನೋಡಿ, 2ನೇ ಟೈಪು ಇನ್ ಬ್ರೀಡ್. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮಂದೆಯಲ್ಲಿ ಒಂದು ಓತಕ್ಕೆ ಒಂದು ಮರಿ ಹುಟ್ಟಿರುತ್ತೆ ಅಂದ್ಕೊಳ್ಳಿ, ಹೆಣ್ಣು ಮರಿ. ಅದು ಪ್ರೌಢಾವಸ್ಥೆಗೆ ಬಂದಾಗ ಅದಕ್ಕೆ ಈ ಓತದಿಂದ ಯಾವತ್ತಿಗೂ ಕ್ರಾಸ್ ಮಾಡಿಸಬಾರ್ದು. ಅದೇ ಥರ ಈಗ ಒಂದು ಮೇಕೆ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಒಂದು ಓತ ಮರಿ ಹುಟ್ಟಿರುತ್ತೆ. ಅದು ಪ್ರೌಢಾವಸ್ಥೆಗೆ ಬಂದಾಗ ಅದರಿಂದ ಈ ಮೇಕೆಗೆ ಯಾವತ್ತಿಗೂ ಕ್ರಾಸ್ ಮಾಡಿಸ್ಬಾರ್ದು. ಹಿಂಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಾನು ಆಗಲೇ ಏನು ಹೇಳಿದ್ನೋ ಅಂತಹ ತೊಂದರೆಗಳೆಲ್ಲ ಆಗಿಬಿಡುತ್ತೆ. ಈ ಥರ ಹಲವಾರು ತೊಂದರೆಗಳಾಗೋದ್ರಲ್ಲಿದ್ದ ಇದು ಈ ಇನ್ಬ್ರೀಡ್ ಅನ್ನೋದು ಏನಿದೆ ಇದನ್ನ
ವಿಜ್ಞಾನ ನಿಸರ್ಗನೇ ಒಪ್ಪೋದಿಲ್ಲ. ತಂದೆ ಮಗಳ ಸಂಬಂಧ ಇದು ಎಷ್ಟು ಪವಿತ್ರವಾದದ್ದು ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆ ಅಂತಂದರೆ ಇದನ್ನು ಪ್ರಕೃತಿ ಕೂಡ ಯಾವತ್ತಿಗೂ ಒಪ್ಪೋದಿಲ್ಲ. ಇದೊಂದು ಪವಿತ್ರವಾದಂತಹ ಅದ್ಭುತವಾದಂತಹ ಸಂಬಂಧ ಇದು. ನಮ್ಮ ಎಲ್ಲ ಮನುಷ್ಯ ಸಮಾಜಗಳಲ್ಲೂ ಎಲ್ಲ ಸಂಸ್ಕೃತಿಗಳಲ್ಲೂ ಸಹ ತಂದೆ ಮಗಳ ಮತ್ತು ತಾಯಿ ಮಗನ ಸಂಬಂಧವನ್ನು ಅತ್ಯಂತ ಪವಿತ್ರವಾಗಿ ಕಾಣ್ತಾ ಇರ್ತೀವಿ. ಆದರೆ ಇದಕ್ಕೆ ಚ್ಯುತಿ ತರುವಂತಹ ಕೆಲವು ಘಟನೆಗಳನ್ನ ಈ ಟಿ ವಿ ಮಾಧ್ಯಮದಲ್ಲಿ ಆಗಾಗ ತೋರಿಸ್ತಾ ಇರ್ತಾರೆ. ಮೊನ್ನೆ ಯಾವತ್ತೋ ಈ TV9 ಅಂತಹ ದೊಡ್ಡ ಟಿ ವಿ ಚಾನಲ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಯಾವನೋ ಒಬ್ಬನ ಗಡವ ಅವನು ತಾನು ಮದುವೆ ಆಗಿರೋದಾಗಿ, ಆ ಹುಡುಗಿನೂ ಸಹ ನಾನು ಮದುವೆ ಆಗಿದ್ದೀನಿ ಅಂತಂದು ಲಜ್ಜೆಗೆಟ್ಟು ವಿಕೃತಿ ಮಾಡಿರೋದು ಅಲ್ಲದೆ ಟಿ ವಿಗಳಲ್ಲಿ ಹೇಳ್ಕೊಂಡು ಇರೋದನ್ನ ನಾನು ಸಹ ನೋಡಿದೆ. ನಿಜವಾಗ್ಲೂ ಎಷ್ಟು ಬೇಸರ ಆಯಿತು ಅಂತಂದರೆ ಇಂಥವ್ರನ್ನ ಫಸ್ಟು ಒದ್ದು ಒಳಗಡೆಗೆ ಹಾಕಬೇಕು, ಈಚೆ ಮುಖ ನೋಡ್ದಂಗೆ ಕಾರಾಗೃಹಕ್ಕೆ ಹಾಕಬೇಕು. ಯಾಕಿಷ್ಟು ಕಟವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಮುಂದೆ ನಾನು ಹೇಳೋದನ್ನ ಗಮನವಿಟ್ಟು ಕೇಳಿ. ನೀವು ಎಷ್ಟೋ ವಿಚಾರಗಳಲ್ಲಿ ಸಂಪ್ರದಾಯ ಒಪ್ಪಿದ್ದನ್ನ ಕಾನೂನು ಒಪ್ಪೋದಿಲ್ಲ, ಕಾನೂನು ಒಪ್ಪಿದ್ದನ್ನ ಸಂಪ್ರದಾಯ ಒಪ್ಪೋದಿಲ್ಲ. ಉದಾಹರಣೆಗೆ ಈಗ 16 ವರ್ಷ ತುಂಬೋದ್ರೊಳಗೆ ನಾವು ಮದುವೆ ಮಾಡೋದಕ್ಕೆ ರೆಡಿ ಆಗಿಬಿಡ್ತೀವಿ, ಆದರೆ ಕಾನೂನು ಅನ್ನೋದು ಅದಕ್ಕೆ ಒಪ್ಪೋದಿಲ್ಲ. ಅದೇ ಥರ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಅಂದ್ಕೊಳ್ಳಿ, ಕಾನೂನು ಒಪ್ಪುತ್ತೆ, ಆದರೆ ಸಂಪ್ರದಾಯಬದ್ಧ ಸಮಾಜ ಏನು ಮಾಡುತ್ತೆ ಅಂತಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಮರ್ಯಾದೆ ಹತ್ಯೆ ಮಾಡಿರೋದನ್ನ ನಾವು ಟಿ ವಿಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ. ಅಂದರೆ ಸಂಪ್ರದಾಯ ಒಪ್ಪಿರೋದನ್ನ ಕಾನೂನು ಒಪ್ಪೋದಿಲ್ಲ, ಕಾನೂನು ಒಪ್ಪಿರೋದನ್ನ ಸಂಪ್ರದಾಯ ಒಪ್ಪೋದಿಲ್ಲ. ಆದರೆ ಈ ವಿಚಾರದಲ್ಲಿ ಪೂರ್ತಿ ಕಾನೂನು ಸಹ ಒಪ್ಪೋದಿಲ್ಲ, ಸಂಪ್ರದಾಯನೂ ಒಪ್ಪೋದಿಲ್ಲ. ಕಾನೂನು ಅಂದರೆ ಏನು? ವಿಜ್ಞಾನ ಅಂದರೆ ಏನು? ನಿಸರ್ಗ ಒಪ್ತಾ ಇದೆಯಾ ಇಲ್ಲಿ? ಇಲ್ಲ, ಒಪ್ತಾ ಇಲ್ಲ. ಈಗ ಮೇಕೆಗಳಲ್ಲಿ ಮನುಷ್ಯರಲ್ಲೇ ನೋಡ್ತಾ ಇದ್ದೀವಲ್ಲ, ಒಪ್ತಾ ಇಲ್ಲ. ಹಂಗಾಗಿಬಿಟ್ಟು ಇಲ್ಲಿ ಈ ವಿಚಾರದಲ್ಲಿ ಕಾನೂನು ಸಹ ಒಪ್ಪೋದಿಲ್ಲ, ಸಂಪ್ರದಾಯನೂ ಒಪ್ಪೋದಿಲ್ಲ. ಅಂದ ಮೇಲೆ ಇದು ಯಾವತ್ತಿಗೂ ಇಂತಹ ಕೃತ್ಯ ನಡೆಯಲೇಬಾರದು. ನಡೆದಿದೆ ಅಂತಂದರೆ ಅದು ಅತ್ಯಂತ ಅಪರಾಧ ಅಂತಂದು ಪರಿಗಣಿಸಿ ಕಠಿಣವಾದಂತಹ ಕಾನೂನನ್ನು ಜಾರಿಗೆ ತರಬೇಕು. ನನಗೆ 18 ಆಗಿದೆ, 21 ಆಗಿದೆ, ನಾನು ಮೇಜರು, ನನ್ನಿಷ್ಟ, ಇವೆಲ್ಲ ಜಾನ್ತಾನೆ. ನಾವಿಬ್ಬರು ಒಪ್ಕೊಂಡಿದ್ದೀವಿ, ಇನ್ನೊಬ್ಬರು ಕೇಳೋಕ್ಕೆ ಯಾರವರು? ಇದು ಸಹ ನಡೆಯೋದಿಲ್ಲ. ಮೊದಲು ಒದ್ದು ಒಳಗಾಕೋ ಅಂತಹ ಒಂದು ಕಾನೂನು ಬರಬೇಕು. ಹಂಗೆ ಬಂದಾಗ ಸಾಂಪ್ರದಾಯವಂತರೇ ಅಲ್ಲ, ಆಧುನಿಕವಂತರು ಎಲ್ಲರೂ, ಎಲ್ಲ ಸಮಾಜದೂ ಖುಷಿ ಪಡುತ್ತೆ. ಕೆಲಸಕ್ಕೆ ಬರೆದಿದ್ದೆ ಎಷ್ಟೆಷ್ಟೋ ಕಾನೂನುಗಳಿದ್ದಾವೆ, ಇಂಥ ಕಾನೂನು ಮೊದಲು ಜಾರಿ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲ, ಅವ್ರಿಗಿಂತ ಮೊದಲು ಈ ಟಿ ವಿ ಚಾನಲ್ಗಳವ್ರು ಏನಿದ್ದಾರೆ, ಮೇನ್ ಸ್ಟ್ರೀಮ್ನವರು, ಇವ್ರಿಗೆ ನಾಚಿಕೆಗೆಟ್ಟು ಅದನ್ನು ಉಜ್ಜುಜ್ಜು ತೋರಿಸ್ತಾರೆ. ಯಾವ ಪುರುಷಾರ್ಥಕ್ಕೆ? ಅದನ್ನು ತೋರಿಸೋದ್ರಿಂದ ಏನಾಗುತ್ತೆ? ಏನಾದರೂ ಸಮಾಜ ಬದಲಾವಣೆ ಆಗುತ್ತಾ? ಇಲ್ಲ. ಇನ್ನೂ ಸಮಾಜಕ್ಕೆಲ್ಲ ಇಂಥದ್ದು ನಡೀತಾ ಇದೆ, ನಡೆಯೋದು ಕಾಮನ್ನು ಅಂತಂದು ಹೇಳ್ಬಿಟ್ಟು ತಲೆಯಲ್ಲಿ ವಿಷದ ಬೀಜ ಬಿತ್ತಿದಂಗೆ ಆಗುತ್ತೆ. ಅದರಲ್ಲಿದ್ದ ಮೊದಲು ಈ ಟಿ ವಿ ಮಾಧ್ಯಮಗಳು ಏನಿರ್ತವೆ ಇಂಥವ್ರು ತೋರಿಸೋದನ್ನ ಇವ್ರನ್ನ ಒದ್ದು ಮೊದಲು ಇವ್ರನ್ನ ಹಾಕಬೇಕು, ಆಮೇಲೆ ಅವ್ರನ್ನ ಹಾಕಬೇಕು. ಇನ್ನು ಈ ಟಿ ವಿ ಮಾಧ್ಯಮಗಳೇ ಅಲ್ಲ, ಈಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರಿಗೂ ಸಿಕ್ಕಿಬಿಟ್ಟಿದೆ. ಅಲ್ಲಿ ಇನ್ನೂ ಅಧ್ವಾನವಾಗಿ ಆ ಸಂಬಂಧಗಳು ಎಂತೆಂತಹ ಪವಿತ್ರವಾದ ಸಂಬಂಧಗಳನ್ನೆಲ್ಲ ಹಾಳುಗೆಡುವ ಥರ, ಅದೆಲ್ಲ ಏನೂ ಇಲ್ಲ ಅನ್ನೋ ಥರ ವಿಕೃತ ಮನಸ್ಥಿತಿಯಲ್ಲಿ ವಿಡಿಯೋಗಳು ಮಾಡಿಬಿಟ್ಟು ವ್ಯೂಸ್ ಬರಲಿ ಅಂತಂದು ಮಾಡ್ತಾ ಇರ್ತಾರೆ. ಇವರು ಇನ್ನೂ ಅಧ್ವಾನ, ಇವ್ರನ್ನೂ ಹಾಕಬೇಕು ಒಳಗಡೆಗೆ. ಮೊನ್ನೆ ಯೂಟ್ಯೂಬ್ನಲ್ಲಿ ಈ ಹುಲಿಕಲ್ಲು ನಟರಾಜ್ ಅನ್ನೋರದು ಒಂದು ವಿಡಿಯೋ ನೋಡಿದೆ. ಅವರು ಈ ಮೂಢನಂಬಿಕೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಪಡಿಸುವಂತಹ ಕಾರ್ಯಗಳಲ್ಲಿ ತೊಡಗಿರೋದನ್ನ ನಾನು ಕೇಳಿದ್ದೀನಿ, 1-2 ವಿಡಿಯೋಗಳು ಕೂಡ ನೋಡಿದ್ದೀನಿ. ಆದರೆ ಮೊನ್ನೆ ಅವರು ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ
ಅಣ್ಣ ತಂಗಿ ಮದುವೆ ಆಗಿದ್ದಾರಂತೆ. ಅದರ ಬಗ್ಗೆ ಈತನು ವ್ಯಾಖ್ಯಾನ ಮಾಡ್ತಾ ಇದ್ದ. ವ್ಯಾಖ್ಯಾನ ಮಾಡೋಂಥದ್ದು ಏನಿರುತ್ತೆ, ಒಂದು ವೇಳೆ ಮಾಡಿದ್ದಾನೆ ಕಟುವಾಗಿ ಟೀಕೆ ಮಾಡಲಿ, ಟೀಕೆ ಮಾಡಿದ್ದ ಅಲ್ಲ ಅಂದು ಟೀಕೆ ಮಾಡ್ತಾ 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 ಭವಿಷ್ಯತ್ತಿನಲ್ಲಿ ಈಗಾಗುತ್ತೆ ಅಂತಂದು ಆತ ಏನು ಹೇಳ್ದ ಅಂದರೆ ಅದು ನನ್ನ ಬಾಯಿಂದ ಹೇಳೋಕ್ಕೆ ಕೂಡ ನನಗೆ ಮನಸ್ಸು ಒಪ್ತಾ ಇಲ್ಲ. ಯಾಕೆಂದರೆ ಮೇಕೆ ಕುರಿ ವಿಚಾರದಲ್ಲೇ ನಾನು ಆ ಥರ ಹೇಳೋಕ್ಕೆ ನನಗೆ ಬಾಯಿಗೆ ಬರಲಿಲ್ಲ. ಆ ಥರ ಹೇಳ್ತಾನೆ ತನ್ನ ತಾಯಿನ ಹೇಳ್ತಂದು ಭವಿಷ್ಯದಲ್ಲಿ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತಂದು. ಇವ್ರ ತಲೆಯಲ್ಲಿ ಏನಿರುತ್ತೆ, ಈಗ ಹೇಳೋದ್ರಿಂದ ಏನು ಬರುತ್ತೆ? ಮೂಢನಂಬಿಕೆಗಳ ಬಗ್ಗೆ ಇಷ್ಟೆಲ್ಲ ಹೋರಾಡುವಂತಹ ಈತ ಹಿಂಗೆ ಹೇಳೋದು ಎಷ್ಟು ತಪ್ಪು ಅಂತಂದಾದರೂ ಗೊತ್ತಿಲ್ವ? ಅದು ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಭಾಳ ಬೇಸರ ಆಯಿತು ಆ ವಿಡಿಯೋ ನೋಡಿಬಿಟ್ಟು. ನಾನು ಸಾಮಾನ್ಯವಾಗಿ ಮೂಢನಂಬಿಕೆಗಳ ವಿರುದ್ಧ ಹೋರಾಡೋರನ್ನ, ಆಮೇಲೆ ಜಾತ್ಯತೀತ ಮನೋಭಾವದಿಂದ ಸಮಾಜದಲ್ಲಿ ಹೋರಾಡೋರನ್ನ, ಇಂಥವ್ರನ್ನೆಲ್ಲ ನನ್ನ ಅಣ್ಣ ತಮ್ಮಂದರು ಅನ್ನುವಂತಹ ಭಾವುಕತೆಯಲ್ಲಿ ನೋಡ್ತಾ ಇರ್ತೀನಿ. ಈತನ ಬಗ್ಗೆನೂ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ತಿದ್ದಾನೆ ಅಂತ ನನಗೊಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಆದರೆ ಇಂಥ ಮಾತು ಕೇಳಿದ ಮೇಲೆ ನಿಜವಾಗ್ಲೂ ಬಹಳಷ್ಟು ಬೇಸರ ಆಯಿತು. ಈತ ಇರಲಿ ಬಿಡಿ. ಈಗ ಸುಮ್ಮನೆ ಮ್ಯಾಟರ್ ಡೈವರ್ಟ್ ಆಗ್ತಾ ಹೋಗುತ್ತೆ ಮಾತಾಡ್ತಾ ಇದ್ದರೆ, ಬೇಡ. ಈಗ ಮತ್ತೆ ಈ ಕುರಿ ಮೇಕೆಗಳ ಇನ್ಬ್ರೀಡ್ ವಿಚಾರಕ್ಕೆ ಬರೋಣ. ನಾನು ಈ ಇನ್ಬ್ರೀಡ್ನ ಸುಮ್ಮನೆ ಹೇಳೋದು ಅಥವಾ ಎಲ್ಲೂ ನೋಡಿ ಇದರ ದುಷ್ಪರಿಣಾಮನ ಹೇಳ್ತಾ ಇಲ್ಲ. ನಾನು ಸ್ವಂತ ಅನುಭವಿಸಿದ್ದೀನಿ. ಸುಮಾರು 22-23 ವರ್ಷಗಳ ಕೆಳಗಡೆ ಈ ಹೊಸಕೋಟೆ ಬರುತ್ತಲ್ಲ ಬೆಂಗಳೂರು ಪಕ್ಕ, ಅದರ ಪಕ್ಕದಲ್ಲಿ ಜಡಿಗೇನಹಳ್ಳಿ ಅಂತಂದು, ಅಲ್ಲಿಂದ ನಾನು ಒಂದು ಒಳ್ಳೆ ಜಮನಾಪಾರಿ ಓತ ಅಂತಂದೆ. ರವಿ ಅನ್ನೋರು ಅವ್ರು ನನ್ನ ಸ್ನೇಹಿತರು ಆಗಿದ್ದರು. ಅವರಿಂದ ಜಮನಾಪಾರಿ ಓತ ತಂದೆ. ಭಾಳ ಚೆನ್ನಾಗಿತ್ತು. ಆಗಲೇ ಅದನ್ನು 1 ಲಕ್ಷ ರೂಪಾಯಿ ಕೇಳಿದ್ರು. ಇಂಥ ಓತ ನನ್ನ ಓತ ಇನ್ನು ಪ್ರಪಂಚದಲ್ಲಿ ಇನ್ನು ಅನ್ನೋ ಥರ ಅದನ್ನು ನಾನು ಹಾಗೇ ಇಟ್ಕೊಂಡ್ಬಿಟ್ಟೆ. 9-9.5 ವರ್ಷಗಳ ಕಾಲ ನನ್ನ ಮಂದೆಯಲ್ಲಿ ಇಟ್ಕೊಂಡ್ಬಿಟ್ಟೆ. ಅದಕ್ಕೇನಾಯಿತು, ನಾನು ಈಗ ಏನು ಹೇಳಿದ್ನೋ ಆ ಥರ ಅದಕ್ಕೆ ಹುಟ್ಟಿರೋಕ್ಕೆ ಕ್ರಾಸ್ ಆಗ್ತಾ ಅಲ್ಲಿ ದುಷ್ಪರಿಣಾಮಗಳು ಕಾಣಿಸೋಕೆ ಶುರುವಾಗಿಬಿಟ್ವು. ಸುಮಾರು ಬೇಕೆಗಳೆಲ್ಲನೂ ಅಲ್ಲಿ ಹುಟ್ಟಿರೋವೆಲ್ಲ ಗೊಡ್ಡಕ್ಕೆ ಬಿದ್ದವು. ಪದೇ ಸೆಮೆನ್ ತೊಗೊಳ್ತಿದ್ವು. ಆಗಲಿ ಅವು ಪ್ರೆಗ್ನೆಂಟ್ಗಳಾಗ್ತಿದ್ದಿರಲಿಲ್ಲ. ಪ್ರೆಗ್ನೆಂಟ್ಗಳಾದರೂ ಅಬಾರ್ಷನ್ ಆಗ್ತಿತ್ತು. ನಾನು ಕೆಲವರು ಕೊಟ್ಟೋರ ಕಡೆಯಿಂದ ಕೂಡ ನನಗೆ ಫೋನ್ಗಳು ಬರ್ತಿದ್ವು. ನಿಮ್ಮ ಮರಿಗಳು ತಂದಿದ್ನಲ್ಲ ಈ ಥರನೂ, ಯಾಕೋ ಮರಿಗಳೇ ಇವ್ಟ್ಲಿಗೆ ಸಿಗ್ತಾ ಇಲ್ಲ, ಅಬಾರ್ಷನ್ ಆಗ್ತಿದೆ, ಹಿಂಗೆ ಅಂತ ಫೋನ್ಗಳು ಮಾಡೋಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ನನಗೆ ಅವಾಗೆ ಭಾರಿ ಗೊಂದಲ ಆಗೋಗಿಬಿಡ್ತು. ಇನ್ಬ್ರೀಡು ಬಗ್ಗೆ ನನಗೆ ತಿಳಿದಿತ್ತು. ಆದರೆ ಈ ಥರ ಕೆಟ್ಟ ಪರಿಣಾಮ ಬೀರುತ್ತೆ ಇನ್ಬ್ರೀಡ್ ಅನ್ನೋದು, ಒಂದೇ ಓತನ ಕಂಟಿನ್ಯೂಸ್ ಆಗಿ ಮಂದೆಯಲ್ಲಿ ಇಟ್ಕೊಂಡ್ರೆ ಅನ್ನೋದು ಆಗ ನನಗೆ ಮನವರಿಕೆ ಆಯಿತು. ತಕ್ಷಣ ಆಗ ಓತನ ಚೇಂಜ್ ಮಾಡಿದೆ. ಆವಾಗಲಿದ್ದ ಪದೇ ಓತುಗಳನ್ನ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಏಕೆ ಅಂತಂದರೆ ಅಲ್ಲೇ ಹುಟ್ಟುತ್ತಿರ್ತವೆ. ಇನ್ಬ್ರೀಡ್ ಆಗಬಾರ್ದು, ಹುಟ್ಟಿರೋಟ್ಲಿಕ್ಕೆ ಮತ್ತೆ ಇವು ಕ್ರಾಸ್ ಮಾಡಬಾರ್ದು. ಕ್ರಾಸ್ ಮಾಡಿದಾಗ ಈ ಥರ ಏನಿದೆಯೋ ಆ ದುಷ್ಪರಿಣಾಮಗಳೆಲ್ಲ ಆಗುತ್ತೆ. ಅಂಥವು ಹುಟ್ಟಿರೋ ಮರಿಗಳು ನಾವು ಯಾರಿಗಾದ್ರೂ ಕೊಟ್ಟರು ಕೂಡ ಅವು ಬಹಳ ತೊಂದರೆ ಅನುಭವಿಸ್ಬಿಡ್ತಾರೆ ಅವರು ಕೂಡ. ಇದನ್ನ ನನ್ನ ಅನುಭವದ ಮೂಲಕ ನಾನು ಅನುಭವಿಸಿದ್ದೀನಾಗಲಿಕ್ಕೆ ಈ ತೊಂದರೆಗಳನ್ನ ಇದಕ್ಕೆ ನಿಮಗೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ. ಇನ್ಬ್ರೀಡ್ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಈ ಕುರಿ ಮೇಕೆ ಮಂದೆಗಳವರು ಆಗಾಗ ಅಬಾರ್ಷನ್ಗಳಾಗ್ತಾ ಇರುತ್ತೆ. ಆವಾಗ ಅವ್ರು ಕೊಡೋ ಕಾರಣ ಏನು ಗೊತ್ತಾ? ಬೇರೆ ಮಂದಿಯವರು ಹೊಟ್ಟೆ ಕಿಚ್ಚೆಗೆ ಅಂದರೆ ಅಸೂಯಕ್ಕೆ ಏನೋ ಸೊಪ್ಪು ಸುಡ್ತಾರೆ, ಆ ಹೊಗೆ ತಗಲ್ದಾಗ ಈ ಥರನೂ ಕಂದಾಕ್ಕೊಳ್ತವೆ ಅಂತಂದು ಇವರು ಹೇಳ್ತಾ ಇದ್ದರು. ಈಗಲೂ ಕೆಲವರಿಗೆ ಆ ಮೂಢನಂಬಿಕೆ ಇರ್ಬೋದು. ಯಾಕೆಂದರೆ ಇದು ಪಕ್ಕಾ ಮೂಢನಂಬಿಕೆ. ಅವರು ಟಗರ್ನೋ ಓತ್ನೋ ಮಂದೆಗಳಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದನ್ನು ಚೇಂಜ್ ಮಾಡದೆ ವರ್ಷಾನುಗಟ್ಟಲೆ ಯಾವಾಗ ಇಟ್ಕೊಳ್ತಾರೋ ಅದಕ್ಕೆ ಸರ್ಕ್ಯುಲೇಟ್ ಆದಂಗೆಲ್ಲ ಏನಾಗುತ್ತೆ ಅಂತಂದರೆ ಈ ಥರ ಇನ್ಬ್ರೀಡ್ನ ತೊಂದರೆಗಳೆಲ್ಲ ಮಂದೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದೊಂದು ಸತಿ ಮಂದೆನೇ ಕರಗೋಗುತ್ತೆ ಹಿಂಗೇನಾದರೂ ಇವರು ಅದೇ ಮೂಢನಂಬಿಕೆಯಲ್ಲಿದ್ದರೆ. ಈಗ ಎಲ್ಲ ಸುಮಾರು ಜನಕ್ಕೆ ಅವೇರ್ನೆಸ್ ಬಂದಿದೆ ಅಂದ್ಕೊಂಡಿದ್ದೇನೆ. ನಾನು ಕೂಡ ಮಂದೆಗಳವ್ರಿಗೆ ಹೇಳ್ತಾ ಇರ್ತೀನಿ, ಬೇರೆ ಆವಾಗ ಚೇಂಜ್ ಮಾಡ್ರಪ್ಪ ಓತಗಳ ಅಂತಂದು. ಯಾರೇ ಆಗಲಿ ಸಾಕಾಣಿಕೆ ಮಾಡ್ತಾ ಇದ್ದರೆಕಿನ ಈ ಥರ ಓತ್ಗಳನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಂಬೋ ಬದಲು ಮಂದೆಗಳಲ್ಲಿ ಆಗಾಗ ಚೇಂಜ್ ಮಾಡ್ತಾ ಇರಿ ಅಂತಂದು ಹೇಳ್ತಾ, ಆಮೇಲೆ ನೀವು ಯಾರಾದರೂ ಕುಣಬೇಕನ್ನೋರು ಕೂಡ ಇನ್ಬ್ರೀಡ್ ಇಲ್ಲದೇ ಇರುವಂಥ ಮಂದೆಗಳಿಂದ
ಅಂದರೆ ನೀವು ಬ್ರೀಡಿಂಗ್ ಮಾಡಬೇಕು, ನಾವು ಒಂದು ಮಂಡೆ ಮಾಡಬೇಕು, ಮೇಕೆಗಳು ಕುರಿಗಳು ಅಂದ್ಕೊಂಡಾಗ ನೀವು ತರೋವಂತಹ ಮರಿಗಳು ಏನಿರುತ್ತೆ ಅವು ಇನ್ ಬ್ರೀಡ್ ಆಗಿರಬಾರ್ದು. ಇದು ಬಹಳ ವೈಜ್ಞಾನಿಕವಾಗಿ ಮತ್ತು ಅನುಭವಿಸಿ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಯಾವತ್ತಿಗೂ ಇಂತಹ ಇನ್ಬ್ರೀಡ್ ಆಗಿರುವಂತಹ ಮರಿಗಳನ್ನ ನೀವು ತಗೋಬಾರ್ದು. ಅದನ್ನೆಲ್ಲ ವಿಚಾರಿಸಿ ಸಾಕಷ್ಟು ಭರವಸೆ ತಗೊಂಡೇ ಅಲ್ಲಿಂದ ತರಬೇಕಾಗುತ್ತೆ ಅಂತಂದು ಹೇಳ್ತಾ, ಓಕೆ. ಇನ್ನು ಈ ನನ್ನ ಹತ್ರ ಈಗ ಒಂದು 9 ಮರಿಗಳಿದ್ದಾವೆ. 5 ಹೆಣ್ಣು, ಒಂದು 4 ಗಂಡು. ಔಟ್ಲನ್ನು ನಾನು ತೂಕ ಕೂಡ ಮಾಡಿದೆ, ನಿನ್ನೆ ತಾನೇ ತೂಕ ಮಾಡಿದೆ. ಒಂದು ದೊಡ್ಡದು ಒಂದು 25 kg ಬಂತು, ಇನ್ನು ಕೆಲವರು 24 ಬಂತು, ಸಣ್ಣವು ಇನ್ನು ಸ್ವಲ್ಪ ಕಡಿಮೆ ಬಂತು. ಒಟ್ಟಿನಲ್ಲಿ ಆವರೇಜ್ ತಗೊಂಡ್ರೆ 23 kg ಹಂಗೆ ಬರುತ್ತೆ. ಸರಾಸರಿ ತಗೊಂಡ್ರೆ 23 kg ಬರುತ್ತೆ. ಇದರಲ್ಲಿ ಮೊಣಕಾಗಳೇ ಸ್ವಲ್ಪ ದೊಡ್ಡವಿದ್ದಾವೆ. ಒಂದು ಓತ ಮರಿನೂ ಸ್ವಲ್ಪ ಇದೆ. ಮರಿ ಅನ್ನೋದಕ್ಕಿಂತ ಮೊಣಕ ಅನ್ಬೋದು. ಯಾಕೆಂತಂದರೆ ಇವತ್ತು ವಯಸ್ಸುಗಳು ಬಂದುಬಿಟ್ಟು 4 ರಿಂದ 5, 6, 7, 8 ಹಿಂಗೆಲ್ಲ ಇದ್ದಾವೆ. ನಾನು ಸಾಮಾನ್ಯವಾಗಿ 3 ತಿಂಗಳು ಮರಿಗಳನ್ನೇ ಮೊದಲೇ ಅಡ್ವಾನ್ಸ್ ಮಾಡಿಕೊಂಡು ಮಾರಾಕ್ತಿದ್ದೆ. ಇವಾಗ ಹೆಂಗೆ ಅಂದರೆ ಈ ನಾಟಿ ಮರಿಗಳು ಬ್ಯಾಚ್ ಇತ್ತಲ್ಲ, ಅದರಲ್ಲೇ ಬೆಳೀತಾವೆ ಬಿಡು. ಅದು ಅಲ್ಲದೆ ಚಿಕ್ಕ ಮರಿಗಳು ಕೊಟ್ಟಾಗ ಪಾಪ ಹಾಲು ಬಿಟ್ಟಾಗ ಎಷ್ಟೋ ಸತಿ ಬಡಕಲಾಗ್ಬಿಡ್ತವೆ ಬೇರೆಯವ್ರ ಹತ್ರ ಹೋದಾಗ. ಅದರಲ್ಲಿದ್ದ ಇಲ್ಲೇ ಪಕ್ಕ ಡೆವಲಪ್ ಆಗಲಿ ಅಂತಂದು ಹೇಳಿಬಿಟ್ಟು ನಾನು ಈ ಸತಿ ಇಲ್ಲಿ ತನಕ ಇಟ್ಕೊಂಡಂಗಾಯಿತು. ಈಗ ಸ್ವಲ್ಪ ಒತ್ತಾಗ್ತಿದೆ ಅಂತಂದು ಕೊಡೋಣ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಬೇಕು ಅಂದ್ಕೊಂಡ್ರೆಗಿನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ನನಗೆ ಫೋನ್ ಮಾಡಿ. ನಿಮಗೆ ಇನ್ನೂ ಒಂದು ನಾನು ತೂಕ ಹೇಳಿದೆ, ಮರಿಗಳಂತ ಅಂತ ಹೇಳಿದೆ, ಹೆಣ್ಣು ಗಂಡು ಹೇಳಿದೆ, ಹಂಗೆ ಬೆಲೆ ಕೂಡ ಹೇಳ್ಬಿಡ್ತೀನಿ. ಎಷ್ಟೋ ಜನ ಬೆಲೆ ಹೇಳೋದಿಲ್ಲ, ಒಂದೊಂದಕ್ಕೊಂದೊಂದು ಇರುತ್ತೆ, ಬಂದ ಮೇಲೆ ಹೇಳ್ತೀನಿ ಅಂತಾರೆ. ನಾನು ಏನೂ ಇಲ್ಲ, ಓಪನ್ನಾಗೆ ಆ ಬೆಲೆ ಕೂಡ ಹೇಳ್ತೀನಿ. ಸರಾಸರಿ ಈಗ 23 kg ಬರುತ್ತೆ ಅಂತಂದು ಹೇಳ್ದನಲ್ಲ. ಅದರಲ್ಲಿದ್ದ 16,000ದಂಗೆ ಒಂದು ಬಂದು 16,000ದಂಗೆ ನಾನು ರೇಟ್ ಫಿಕ್ಸ್ ಮಾಡಿದ್ದೀನಿ. ಇನ್ನೇನು ಬಾರಗಾನ ಮಾಡೋದು ಇರಬಾರ್ದು. ಜೊತೆಗೆ ಏನೋ ಮುಚ್ಚಿಟ್ಟು ಇಲ್ಲಿಗೆ ಬಂದ ಮೇಲೆ ಒಂಥರ ಹೇಳೋದು, ಫೋನ್ನಲ್ಲಿ ಹೇಳೋದು ಏನೂ ಇರಬಾರ್ದು. ಈಗ ನೀವು ವಿಡಿಯೋದಲ್ಲಿ ಮರಿಗಳು ನೋಡ್ತಾ ಇದ್ದೀರಾ, ಅದರ ತೂಕ ಏನು, ಅದರ ಏನು ವಯಸ್ಸು ಅಂತಂದು ಹೇಳಿದ್ದೀನಿ, ರೇಟ್ ಕೂಡ ಹೇಳಿದ್ದೀನಿ. ಇಲ್ಲೇ ಬೆಳೆದಿರ್ತಕ್ಕಂಥ ಮರಿಗಳು, ಇದೇ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಮರಿಗಳು ಮತ್ತು ಸಹಜವಾದ ಆಹಾರ ತಿಂದು ಬೆಳೆದಿರ್ತಕ್ಕಂಥ ಮರಿಗಳು. ಹಿಂಗಿರಬೇಕಾದ್ರೆ ಒಳ್ಳೆ ಮರಿಗಳು. ಅದರಲ್ಲಿದ್ದ ನಾನು ಸಾಮಾನ್ಯವಾಗಿ ಎಲ್ಲನೂ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. 16,000 ಇದರ ಬೆಲೆ, 9 ಮರಿಗಳು. ನನ್ನ ತೂಕನೂ ಎಲ್ಲ ಹೇಳಿದ್ದೀನಲ್ವ. ನಿಮಗೆ ಯಾರಾದರೂ ಬೇಕು ಅಂದ್ಕೊಂಡ್ರೆ ನಾನು ಹೇಳ್ದಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.